ಜೈಲಲ್ಲೇ ನಟ ದರ್ಶನ್ ವಿವಾಹ ವಾರ್ಷಿಕೋತ್ಸವ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪತ್ನಿ ಮತ್ತು ಮಗನ ಜೊತೆಗೆ ಮುಖಾಮುಖಿ ಆಗಲಿದೆ. ಕಳೆದ ವರ್ಷ ಬೇರೆ ಸಿಕ್ಕಿತ್ತು, ಹೊರಗಡೆ ಬಂದಿದ್ರು. ಪತ್ನಿಯ ಜೊತೆಗೆ ವಿವಾಹ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಂಡಿದ್ರು ದರ್ಶನ್ ಅವರು. ಬಟ್ ಈ ಬಾರಿ ಅವರು ಒಳಗಡೆ ಇದ್ದಾರೆ. ಹಾಗಾಗಿ ದರ್ಶನ್ ಅವರನ್ನ ನೋಡೋದಕ್ಕೆ ಅವರ ಪತ್ನಿ ಹಾಗೂ ಮಗ ಹೋಗ್ತಾ ಇದ್ದಾರೆ. ಸಿಸಿಟಿವಿ ಮತ್ತು ಜೈಲರ್ ಸಮ್ಮುಖದಲ್ಲಿ ಭೇಟಿಗೆ ಅವಕಾಶ ಇದೆ. 30 ನಿಮಿಷ ಮಾತುಕತೆಗೆ ಅನುಮತಿ ನೀಡಿದ್ದಾರೆ ಜೈಲಾಧಿಕಾರಿಗಳು. ಪತ್ನಿ ಮತ್ತು ಮಗನನ್ನ ನೋಡುವ ಕಾತುರದಲ್ಲಿ ಯಜಮಾನ ದರ್ಶನ್ ಅವರಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ಸೇರಿ 5 ಮಾತ್ರ ಅವಕಾಶ ಇದೆ. ಮನೆಯಿಂದ ತರುವ ಹಣ್ಣು ತಿನಿಸುಗಳಿಗೆ ಅವಕಾಶವನ್ನ ನೀಡಲಾಗಿದೆ. ನೋಡಿ ಹೆಂಗಿರುತ್ತೆ, ಕಳೆದ ವರ್ಷ ಜೊತೆಗಿದ್ದವರು ಈ ವರ್ಷ ಇಲ್ಲ, ಜೈಲಲ್ಲಿದ್ದಾರೆ ದರ್ಶನ್ ಅವರು. ಕಳೆದ ವರ್ಷ ಅಂತೂ ಕುಣಿದು ಕುಪ್ಪಳಿಸಿದ್ರು, ಹಾಡು ಹೇಳಿ ಸಂಭ್ರಮಿಸಿದ್ರು. ಬಟ್ ಈ ಬಾರಿ ಹಂಗಾಗಿಲ್ಲ. ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಂತೂ ಬಹಳ ದುಃಖದಲ್ಲಿದ್ದಾರೆ. ಇನ್ನು ದರ್ಶನ್ ಭೇಟಿಗೂ ಮುನ್ನ ವಿಜಯಲಕ್ಷ್ಮಿ ಅವರು ಭಾವುಕ ಸಂದೇಶವನ್ನ ಹಾಕಿದ್ದಾರೆ. ಯಜಮಾನನ ಕೈ ಹಿಡಿದಿರೋ ಫೋಟೋ ಹಂಚಿಕೊಂಡು ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ವಿವಾಹ ವಾರ್ಷಿಕೋತ್ಸವದಂದು ವಿಜಯಲಕ್ಷ್ಮಿ ಭಾವನಾತ್ಮಕ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಪ್ರತಿ ಚಂಡಮಾರುತದಲ್ಲೂ ಮೌನದಲ್ಲೂ ನಿನ್ನ ಕೈ ಬಿಡೋದಿಲ್ಲ. ಪರಿಸ್ಥಿತಿ ದೂರ ಮಾಡಿದ್ರು ನನ್ನ ಹೃದಯ ನಿನ್ನನ್ನೇ ಆಯ್ಕೆ ಮಾಡುತ್ತೆ. ಇಡೀ ಜಗತ್ತು ವಿರುದ್ಧ ನಿಂತರೂ ನಾನು ನಿನ್ನ ಪಕ್ಕದಲ್ಲೇ ಇರ್ತೇನೆ. ಪತಿ ದರ್ಶನ್ಗೆ ವೆಡ್ಡಿಂಗ್ ಆನಿವರ್ಸರಿ ಎಂದು ಪ್ರೀತಿಯ ಸಂದೇಶವನ್ನ ಕಳುಹಿಸಿದ್ದಾರೆ. ಅಂದ್ರೆ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಸಂಕಷ್ಟ, ಮೌನ, ದೂರ ಎಲ್ಲವನ್ನು ಮೀರಿ ಗಂಡನಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಸೊ ಒಂದು ಕಡೆ ಹೌದು, ಬಹಳ ಹರ್ಟ್ ಆಗಿದೆ ಈ ಸಂದರ್ಭದಲ್ಲಿ. ಬಟ್ ಈ ಕೇಸ್ ಯಾವಾಗ ಮುಗಿಯುತ್ತೆ, ದರ್ಶನ್ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರಾ ಅಥವಾ ತಪ್ಪು ಮಾಡಿದ್ದಾರೆ ಅಂತ ಏನಾದರೂ ಸಾಬೀತಾಗುತ್ತಾ, ಇದು ಈಗಿರುವಂಥ ಪ್ರಶ್ನೆ. ಬಟ್ ಇದೆಲ್ಲದರ ನಡುವೆ ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ, ಖುಷಿಯ ಸಂದರ್ಭ. ಕಳೆದ ವರ್ಷ ಬಹಳಷ್ಟು ಎಂಜಾಯ್ ಮಾಡಿದ್ರು, ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ. ಸೊ ಬಹಳಷ್ಟು ಖುಷಿಯಾಗಿದ್ರು ಕಳೆದ ವರ್ಷ. ಬಟ್ ಈ ವರ್ಷ ಆ ರೀತಿಯಾಗಿ ಆಗಿಲ್ಲ. ಈ ವರ್ಷ ದೂರ ದೂರ ಆಗಿದ್ದಾರೆ ಇಬ್ಬರು ಕೂಡ. ಅಂದರೆ ಅವರು ಜೈಲಲ್ಲಿದ್ದಾರೆ ದರ್ಶನ್ ಅವರು, ಹಾಗಾಗಿ ಅವರನ್ನ ಜೈಲಿನಲ್ಲಿ ಹೋಗಿ ಭೇಟಿ ಮಾಡುವಂಥ ಪರಿಸ್ಥಿತಿ. ಸೊ ಇವತ್ತು ಆನಿವರ್ಸರಿ ಇರುವಂಥ ಹಿನ್ನೆಲೆಯಲ್ಲಿ ಭೇಟಿಗೆ ಅವಕಾಶವನ್ನು ನೀಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪತ್ನಿ ಮಗನ ಮುಖಾಮುಖಿಯಾಗುತ್ತೆ. ಸಿಸಿಟಿವಿ ಮತ್ತು ಜೈಲರ್ ಸಮ್ಮುಖದಲ್ಲಿ ಭೇಟಿಗೆ ಅವಕಾಶ ಇದೆ. 30 ನಿಮಿಷ ಮಾತುಕತೆ ನಡೆಸಬಹುದು. 30 ನಿಮಿಷ ಮಾತುಕತೆಗೆ ಅನುಮತಿಯನ್ನ ನೀಡಿದ್ದಾರೆ ಜೈಲಾಧಿಕಾರಿಗಳು. ಪತ್ನಿ ಮಗನನ್ನ ನೋಡುವ ಕಾತರದಲ್ಲಿ ಅತ್ತ ದರ್ಶನ್ ಅವರಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ಸೇರಿ 5 ಮಾತ್ರ ಅವಕಾಶ ಇರುತ್ತೆ. 5 ಜನ ಹೋಗಬಹುದು. ಅದು ಯಾರ್ಯಾರು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಈಗ ವಿಜಯಲಕ್ಷ್ಮಿ ಅವರು ಮತ್ತು ಅವರ ಪುತ್ರ ವಿನೀಶ್ ಜೊತೆಗೆ ಲಾಯರ್ ಕೂಡ ಹೋಗುವಂತ ಸಾಧ್ಯತೆ ಇದೆ. ಅವರ ಸಹೋದರ ಏನಾದರೂ ಹೋಗ್ತಾರಾ, ಕಾದ್ ನೋಡ್ಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಇವತ್ತು ದರ್ಶನ್ ಅವರ ವಿವಾಹ ವಾರ್ಷಿಕೋತ್ಸವ. ಸೊ ಈ ಸಂದರ್ಭದಲ್ಲಿ ಯಾರೆಲ್ಲ ಹೋಗ್ತಾರೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಸಾಕಷ್ಟು ದಿನಗಳಿಂದ ಏನು ಪತ್ನಿ ಜೊತೆಗೆ ಮಗನನ್ನ ಏನು ಮುಖಾಮುಖಿ ನೋಡ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತು ಒಂದು ಅನುಮತಿಯ ಮೇರೆಗೆ, ಜೈಲಾಧಿಕಾರಿಗಳ ಅನುಮತಿ ಮೇರೆಗೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಗ ವಿನೀಶ್ ಭೇಟಿಯನ್ನ ಕೊಡ್ತಿದ್ದಾರೆ. ಅವರ ಜೊತೆಗೆ ಒಟ್ಟು ಇವತ್ತು 5 ಜನರಿಗೆ ಇವತ್ತು ಅವಕಾಶವಾಗಿರುವಂತದ್ದು ದರ್ಶನ್ ಭೇಟಿ ಮಾಡ್ಲಿಕ್ಕೆ. ಇಷ್ಟು ದಿನಗಳ ಕಾಲ ಏನು ಸಾಮಾನ್ಯ ಕೈದಿ ಅಂತ ಏನು ದರ್ಶನ್ ಭೇಟಿ ಮಾಡಿ ಬರ್ತಿದ್ರು, ಆದ್ರೆ ಅವ್ರಿಗೆ ಮುಖಾಮುಖಿ ಭೇಟಿ ಮಾಡ್ಲಿಕ್ಕೆ, ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಏನು ಜೈಲಿನ ಒಳಭಾಗದಲ್ಲಿ ಹೋಗಿ ಅವರ ಜೊತೆಗೆ ಕೂತು ಒಂದು 30 ನಿಮಿಷಗಳ ಕಾಲ ಮಾತಾಡುವಂತಹ ಅವಕಾಶವನ್ನ ನೀಡಿರುವಂತದ್ದು. ದರ್ಶನ್ ಮತ್ತೆ ವಿಜಯಲಕ್ಷ್ಮಿಯ 23ನೇ ವಾರ್ಷಿಕೋತ್ಸವ ಇದಾಗಿರೋದ್ರಿಂದಾಗಿ ಈ ಒಂದು ಅನುಮತಿಯನ್ನ ಕೇಳಿದ್ರು. ಅನುಮತಿಯ ಮೇರೆಗೆ ಜೈಲಾಧಿಕಾರಿಗಳು ಇವತ್ತು
ಅವರಿಗೆ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಮತ್ತೆ ವಿನೀಶ್ ಜೊತೆಗೆ ಇನ್ನೂ ಒಂದು ಅವ್ರ ಜೊತೆಗೆ ಒಂದು 3 ಜನ, ಒಟ್ಟು 5 ಜನರ ಏನು ಬರುವಂತ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಒಂದು 3:30-4 ಗಂಟೆ ಸುಮಾರಿಗೆ ಜೈಲಿಗೆ ಭೇಟಿ ನೀಡಿ ದರ್ಶನ್ಗೆ ಬಳಿ ಹೋಗಿ ಕೆಲವು ಹೊತ್ತು ಮಾತಾಡಿ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಜಾಮೀನು ಅರ್ಜಿ ನಂತರ 1 ವರ್ಷಗಳ ಕಾಲ ಏನು ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಸಾಕಷ್ಟು ಏನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಅವರು ಸಾಕಷ್ಟು ಏನು ಊಹಾಪೋಹಗಳು ಕೂಡ ಹಬ್ಬಿತ್ತು. ಇದರಿಂದಾಗಿ ಏನೋ ಪತ್ನಿ ಮತ್ತೆ ಏನೋ ಕುಟುಂಬಸ್ಥರಿಗೆ ಮತ್ತೆ ಅವರ ಒಂದು ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪತ್ನಿ, ಮಗ ಜೊತೆಗೆ ಅವರ ಒಂದು ಏನು ಧನ್ವೀರು, ಇನ್ನು ಕೆಲವರು ಯಾರೋ ಬರುವಂತ ಸಾಧ್ಯತೆಗಳಿದಾವೆ. ಇವರು ಬಂದಂತ ಬಳಿಕ ಏನು ಅಭಿಮಾನಿಗಳಿಗೂ ಕೂಡ ದರ್ಶನ್ ಏನಾದ್ರೂ ಒಂದು ಸಂದೇಶವನ್ನ ರವಾನಿಸ್ತಾರ ಎನ್ನುವಂಥದ್ದು ಕೂಡ ಅಭಿಮಾನಿಗಳಿಗೆ ಒಂದು ಕುತೂಹಲವಾಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿನೀಶು ಜೊತೆಗೆ ಏನು ಪತ್ನಿ ವಿಜಯಲಕ್ಷ್ಮಿ ಎಲ್ಲರೂ ಕೂಡ ಜೈಲಿನ ಒಳಗಡೆ ಹೋಗಿ ದರ್ಶನ್ ಭೇಟಿ ಮಾಡಿರುವಂತದ್ದು. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.